ಭಾರತದ ಮೊದಲ ಗೃಹ ಸಚಿವ ಸರ್ದಾರ್ ವಲ್ಲಭಭಾಯಿ ಪಟೇಲ್, ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲರು ಬದುಕಿದರೆ 150 ವರ್ಷ ಆಗ್ತಾ ಇತ್ತು. ಅವರ 150ನೇ ಜನ್ಮದಿನವನ್ನು ಆಚರಿಸಲಾಗ್ತಾ ಇದೆ ಈ ವರ್ಷ. ಮೊದಲ ಗೃಹ ಸಚಿವರು, ಕಾಂಗ್ರೆಸ್ಸಿನ ಗೃಹ ಸಚಿವರು, ಆಬ್ವಿಯಸ್ಲಿ ಅಂದರೆ ದೇಶದ ಗೃಹ ಸಚಿವರು, ಬಟ್ ಕಾಂಗ್ರೆಸ್ ನಾಯಕರು ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇರೋದು ನರೇಂದ್ರ ಮೋದಿ. ಅಂದರೆ ಕೇಂದ್ರ ಸರ್ಕಾರದ ವಿಶೇಷ ಆಸಕ್ತಿ ಇದೆ. ಮೊದಲಿಂದನೂ ಸರ್ದಾರ್ ವಲ್ಲಭಭಾಯಿ ಪಟೇಲರ ಪ್ರಪಂಚದ ಅತಿ ದೊಡ್ಡ ಮೂರ್ತಿಯನ್ನು ಸ್ಥಾಪಿಸುವುದರಿಂದ ಹಿಡಿದು ಅನೇಕ ರೀತಿಯಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲರನ್ನು ಮತ್ತೆ ನೆನಪು ಮಾಡಿಕೊಡೋ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ಅದರ ಭಾಗವಾಗಿ ರಾಷ್ಟ್ರೀಯ ಏಕತಾ ಯಾತ್ರೆ ಅಂತ ಒಂದಾಯಿತು. ಗುಜರಾತ್ನ ವಡೋದರಾದಲ್ಲಿ ಅದು ಕನ್ಕ್ಲೂಡ್ ಆಯಿತು. ಅಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಬಂದಿದ್ದರು ವಿಶೇಷ ಅತಿಥಿಯಾಗಿ. ಅಲ್ಲಿ ಭಾಷಣ ಮಾಡ್ತಾ ಅವರು ಆಡಿರುವ ಒಂದು ಮಾತು ದೊಡ್ಡ ಕಾಂಟ್ರವರ್ಸಿ ಹುಟ್ಟು ಹಾಕಿದೆ. ರಾಜನಾಥ್ ಸಿಂಗ್ ಅವರು ಹೇಳ್ತಾರೆ, ಸರ್ಕಾರದ ದುಡ್ಡಿನಲ್ಲಿ, ತೆರಿಗೆದಾರರ ದುಡ್ಡಿನಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಬಾಬ್ರಿ ಮಸೀದಿ ಪುನರ್ನಿರ್ಮಾಣ ಮಾಡಬೇಕು ಅಂತ ಹೊರಟಿದ್ರು. ಸರ್ಕಾರದ ನೋಡಿ, ಆಗಿನ ಕಾಲಘಟ್ಟದಲ್ಲಿ ಮಸೀದಿ ಮತ್ತು ಮಂದಿರದ ವಿವಾದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಷಯ ಎಲ್ಲರೂ ತಿಳ್ಕೊಂಡಿದ್ದಾರೆ. ಏನು? ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಇನ್ನು ನಮ್ಮತನದ ಪ್ರದರ್ಶನ ಮಾಡಬೇಕು ಅಂತ ಸೋಮನಾಥ ದೇವಾಲಯದ ಪುನರ್ನಿರ್ಮಾಣ ಮಾಡೋಣ ಅಂತ ಸರ್ದಾರ್ ವಲ್ಲಭಭಾಯಿ ಪಟೇಲರು ಹೊರಟರು. ಅದನ್ನು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಭಾರತ ಜಾತ್ಯತೀತ ದೇಶ, ತೆರಿಗೆದಾರರ ದುಡ್ಡಿನಲ್ಲಿ ದೇವಸ್ಥಾನ ಎಲ್ಲ ಕಟ್ಟಬಾರ್ದು ಅಂತ ವಿರೋಧ ಮಾಡಿದ್ರು. ಸರ್ದಾರ್ ವಲ್ಲಭಭಾಯಿ ಪಟೇಲರು ವಿಶೇಷ ಆಸಕ್ತಿ ವಹಿಸಿ ಒಂದು ಟ್ರಸ್ಟ್ ಮಾಡಿ ಜನರಿಂದ ಚಂದ ಎತ್ತಿ, 30 ಲಕ್ಷ ರೂಪಾಯಿ ಚಂದ ಎತ್ತಾರೆ. ಚಂದ ಎತ್ತಿ ಸೋಮನಾಥ ದೇವಸ್ಥಾನದ ಪುನರ್ನಿರ್ಮಾಣ ಮಾಡಿದ್ರು. ಅದರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗ ರಾಷ್ಟ್ರಪತಿಯಾಗಿದ್ದ ಬಾಬು ರಾಜೇಂದ್ರ ಪ್ರಸಾದರನ್ನು ಕರೆದ್ರು. ಬಾಬು ರಾಜೇಂದ್ರ ಪ್ರಸಾದರು ಸೋಮನಾಥ ದೇವಸ್ಥಾನದ ಉದ್ಘಾಟನೆಗೆ ಬರಬೇಕು ಅಂತ ಮನಸ್ಸು ಮಾಡಿದರು. ಆದರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಜಾತ್ಯತೀತ ದೇಶವೊಂದರ ರಾಷ್ಟ್ರಪತಿ, ನೀವು ಹೀಗೆಲ್ಲ ದೇವಸ್ಥಾನದ ಉದ್ಘಾಟನೆಗೆ ಹೋಗಬಾರದು ಅಂತ ಜವಾಹರ್ಲಾಲ್ ನೆಹರು ಅವರು ಹೇಳಿದ್ದಕ್ಕೆ ಅನಿವಾರ್ಯವಾಗಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಸೋಮನಾಥ ದೇವಸ್ಥಾನದ ಉದ್ಘಾಟನೆಗೆ ಬರಲಿಲ್ಲ ಅನ್ನೋ ಚರ್ಚೆ ಇದೆ. ಚರ್ಚೆಯೂ ಅನೇಕ ದಾಖಲೆಗಳು ಸಿಗ್ತವೆ. ಇದ್ಯಾವುದೋ ಹೊಸ ವಿಷಯ ಹೇಳಿಬಿಟ್ರಲ್ಲ ರಾಜನಾಥ್ ಸಿಂಗ್ ಅವರು ಅಂತ. ಒಂದು, ಸೋಮನಾಥ ದೇವಸ್ಥಾನದ ಪುನರ್ನಿರ್ಮಾಣವನ್ನು ವಿರೋಧಿಸಿ ಬಾಬ್ರಿ ಮಸೀದಿಯ ಪುನರ್ನಿರ್ಮಾಣಕ್ಕೆ ಸರ್ಕಾರ ದುಡ್ಡು ಹಾಕಕ್ಕೆ ಹೊರಟಿದ್ರಾ? ಸ್ವತಃ ರಾಜನಾಥ್ ಸಿಂಗ್, ಈ ದೇಶದ ರಕ್ಷಣಾ ಸಚಿವರು ಹೇಳ್ತಾರೆ, ಅದನ್ನು ಕೇಳಿಸ್ಕೊಳ್ಳಿ. जब पंडित जवाहरलाल नेहरू बाबरी मस्जिद के मुद्दे पर सरकारी खजाने से पैसा खर्च करने की बात जब उन्होंने छेड़ी थी, सरकारी खजाने से पैसा खर्च करके बाबरी मस्जिद बनवाई जानी चाहिए, उसका भी विरोध यदि किसी ने किया था तो गुजराती मां की कोख से पैदा हुए सरदार वल्लभ भाई पटेल ने ही किया था मेरे भाई। और उस समय सरकारी पैसे से उन्होंने बाबरी मस्जिद नहीं बनने दिया। फिर नेहरू जी ने सोमनाथ मंदिर के पुनर्निर्माण का सवाल उठाया। नेहरू जी ने क्या कहा कि पुनर्निर्माण का सवाल उठाया, बड़े ही शांत भाव से सरदार ने शांत पर दृढ़ स्वर में इस बात को स्पष्ट किया, सोमनाथ मंदिर का मामला अलग है, वहां 30 लाख रुपए जनता ने दान दिए हैं, एक ट्रस्ट बनाया गया है और इस काम में सरकार का एक कौड़ी भी पैसा खर्च नहीं हुआ है, यह सरदार वल्लभ भाई पटेल ने। ಇದಕ್ಕೆ ದಾಖಲೆಗಳನ್ನು ಬಿಡುಗಡೆ ಮಾಡಿ ಅಂತ ಕಾಂಗ್ರೆಸ್ನವ್ರದ್ದು ಚಾಲೆಂಜ್, ಸವಾಲು. ಸರ್ದಾರ್ ವಲ್ಲಭಭಾಯಿ ಪಟೇಲರು 1950ರಲ್ಲಿ ತೀರ್ಕೊತಾರೆ. 1960 ಸಾರಿ, ಅಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲರು ಗತಿಸಿದ ನಂತರವೂ 14 ವರ್ಷ ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗಿದ್ದರು. ಸರ್ದಾರ್ ವಲ್ಲಭಭಾಯಿ ಪಟೇಲರ ವಿರೋಧದಿಂದಾಗಿ ಸರ್ಕಾರದ ದುಡ್ಡಿನಲ್ಲಿ ಬಾಬ್ರಿ ಮಸೀದಿ ಪುನರ್ನಿರ್ಮಾಣವನ್ನು ನಿಲ್ಲಿಸಲಾಯಿತು. ಅಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲರು ಗತಿಸಿದ ನಂತರವೂ 14 ವರ್ಷ ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗಿದ್ದರಲ್ಲ, ಅವರು ಮಾಡಬಹುದಾಗಿತ್ತಲ್ಲ. 1950 ಸಾರಿ, ನನಗೊಂಚೂರು ವರ್ಷ ಕನ್ಫ್ಯೂಸ್ ಆಯಿತು. 1950 ಡಿಸೆಂಬರ್ 15ನೇ ತಾರೀಕು ಸರ್ದಾರ್ ವಲ್ಲಭಭಾಯಿ ಪಟೇಲರು ತೀರ್ಕೊಳ್ಳೋದು. ಅದಾದ ನಂತರ 1964 ತನಕ ನೆಹರು ಅವರು ಪ್ರಧಾನಿಯಾಗಿದ್ದರು. ಸರ್ಕಾರದ ದುಡ್ಡಿನಲ್ಲಿ ಬಾಬ್ರಿ ಮಸೀದಿ ಕಟ್ಟಬೇಕು ಅಂದಿದ್ದು ಕಟ್ಟಿಬಿಡ್ತಿದ್ರಲ್ಲ, ಯಾಕೆ ಕಟ್ಟಲಿಲ್ಲ ಅಂತ ಕಾಂಗ್ರೆಸ್ನವ್ರು ಕೇಳ್ತಾ ಇದ್ದಾರೆ.
ಕೇಳಿಸ್ಕೊಳ್ಳಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೇರಿದಂತೆ ಅನೇಕರು ಮಾತಾಡಿದ್ದಾರೆ. सरकारी खर्चे पे उनके पास प्रूफ है, वो कह रहे हैं. अच्छा प्रूफ है तो उनको पब्लिश करके सब जगह प्रचार करो बोलो. बनाना चाहते हैं सरकारी खर्चे पे उनके पास प्रूफ है, वो कह रहे हैं. अच्छा प्रूफ है तो उनको पब्लिश करके सब जगह प्रचार करो बोलो. बनाना चाहते रक्षा मंत्री भी बोलने लगेंगे इस तरह की बातें. भाई बताइए कहां है आपके पास सबूत? ये कहां से हवाबाजी करने आ गए आप? इसका सबूत नहीं है उनके पास. लेकिन यहां झंडेवालान में 800 साल पुराना मंदिर अभी कुछ दिनों पहले गिराया जा रहा है क्योंकि आरएसएस के मुख्यालय की पार्किंग बनानी है. इसका सबूत है हमारे पास. ये अजीब सी बातें करते हैं साहब. नेहरू जी ने बाबरी मस्जिद, अरे भाई बाबरी मस्जिद कब बनी थी? 1560 में बनी होगी शायद. नेहरू जी कब पैदा हुए थे? सरदार पटेल जी की मृत्यु कब हुई थी? 1950 में हुई थी. उसके 14 साल बाद भी नेहरू जी तो थे ना. बनाई क्या बाबरी मस्जिद? ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಸರ್ಕಾರ ದುಡ್ಡಿನಲ್ಲಿ ಬಾಬರಿ ಮಸೀದಿ ಪುನರ್ನಿರ್ಮಾಣ ಮಾಡೋದಕ್ಕೆ ಹೊರಟಿದ್ರ. ಅದಕ್ಕೇನು ಯಾವುದು ಸರ್ಕಾರಿ ಆದೇಶ ಅಂಥದ್ದೇನು ಸಿಗೋದಿಲ್ಲ. ಆದರೆ ಒಂದು ಪುಸ್ತಕದಲ್ಲಿ ಆ ವಿಷಯ ಪ್ರಸ್ತಾಪ ಆಗಿದೆ. ಸರ್ದಾರ್ ಪಟೇಲ್ರ ಮಗಳು ಒಂದು ಪುಸ್ತಕ ಪ್ರಕಟಣೆ ಮಾಡ್ತಾರೆ. ಇದನ್ನು ನಾನು ಏನೋ ಪುಸ್ತಕ ಬರೀತಾರೆ ಅಂತ ಹೇಳಲಿಲ್ಲ, ಪ್ರಕಟಣೆ ಮಾಡಿದರು. ಮಣಿಬೆನ್ ಪಟೇಲ್, ಸರ್ದಾರ್ ಪಟೇಲ್ರ ಮಗಳು. ಇನ್ಸೈಡ್ ಸ್ಟೋರಿ ಆಫ್ ಸರ್ದಾರ್ ಪಟೇಲ್, ದಿ ಡೈರಿ ಆಫ್ ಮಣಿಬೆನ್ ಪಟೇಲ್ ಅಂತ. ಅಂದರೆ ಸ್ವಂತಕ್ಕೇನು ಬರೀಲಿಲ್ಲ ಅವರು, ಸರ್ದಾರ್ ಪಟೇಲ್ರ ಪ್ರತಿದಿನ ಬರೀತಾ ಇದ್ದ ಡೈರಿ ಇತ್ತಲ್ಲ, ಅದನ್ನು ಆಧಾರವಾಗಿಟ್ಕೊಂಡು ಒಂದು ಪುಸ್ತಕವನ್ನು ಪ್ರಕಟಿಸಿದರು. ಆ ಪುಸ್ತಕದ 24ನೇ ಪುಟದಲ್ಲಿ ಬಾಬರಿ ಮಸೀದಿ ಮತ್ತು ಸೋಮನಾಥ ದೇವಸ್ಥಾನದ ಪುನರ್ನಿರ್ಮಾಣದ ಉಲ್ಲೇಖ ಬರುತ್ತೆ. ನನಗೂ ಪಂಡಿತ್ ಜವಾಹರ್ಲಾಲ್ ನೆಹರುಗೂ ಹಿಂಗಿಂಗೆ ಮಾತುಕತೆ ಆಗಿತ್ತು ಅಂತ ಸರ್ದಾರ್ ಪಟೇಲರು ಬರೆದಿಟ್ಟಿದ್ದರು. ಸೆಪ್ಟೆಂಬರ್ 20, 1950 ಮಾತುಕತೆ ಅಂತ ಡೇಟ್ ಸಮೇತ ಬರೆದಿಟ್ಟಿದ್ದಾರೆ. ಇಂಥ ದಿವಸ ನನಗೂ ನೆಹರು ಅವ್ರಿಗೂ ಹಿಂಗಿಂಗೆ ಮಾತುಕತೆ ಆಯಿತು ಅಂತ. ಅಂದರೆ ನೆಹರು ಅವರು ಪ್ರಸ್ತಾಪಿಸಿದ್ರಂತೆ, ಸರ್ಕಾರದಿಂದ ಬಾಬರಿ ಮಸೀದಿ ಪುನರ್ನಿರ್ಮಾಣ ಮಾಡೋಣ ಅಂತ. ಅದಕ್ಕೆ ಸರ್ಕಾರ ದುಡ್ಡು ಖರ್ಚು ಮಾಡಬೇಡಿ ಅಂತ ನಾನು ಹೇಳಿದೆ ಅಂತ ಪಟೇಲರು ಬರೆದಿಟ್ಟಿದ್ದಾರಂತೆ. ಅದು ಈ ಪುಸ್ತಕದ 24ನೇ ಪುಟದಲ್ಲಿ ಬಂದಿದೆ. ಮಣಿಬೆನ್ ಪಟೇಲ್ ಅವರು ಬರೆದಿರೋದು. ಇನ್ನೇನು ನಿಜಾನ ಸುಳ್ಳ ಕೇಳಬೇಕು ಅಂದರೆ ಸರ್ದಾರ್ ಪಟೇಲರು ಇಲ್ಲ, ಮಣಿಬೆನ್ನು ಇಲ್ಲ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಇಲ್ಲ. ಹೀಗೆ ಚರ್ಚೆಗಳು ನಡ್ಕೊಂಡು ಹೋಗ್ತಾ ಇರ್ತಾವಷ್ಟೇ. ಮುಂದಿನ ಸುದ್ದಿಗೆ ಹೋಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.